ಬಾಗೇಪಲ್ಲಿ ಪಟ್ಟಣದ 21, 23ನೇ ವಾರ್ಡ್ ಸೇರಿದಂತೆ ಹಲವು ವಾರ್ಡ್ಗಳ ಮೂಲಕ ಹರಿಯುವ ಪ್ರಮುಖ ಎರ್ರ ಕಾಲುವೆ ಮಾನಸ ಆಸ್ಪತ್ರೆ ಮುಖ್ಯ ರಸ್ತೆಯಿಂದ ಸ್ಮಶಾನ ರಸ್ತೆವರೆಗೂ ಹಾದು ಹೋಗಿದೆ. ಈ ಕಾಲುವೆ ಸಂಪೂರ್ಣ ಗಿಡಗಂಟಿಗಳಿಂದ ಆವೃತವಾಗಿದ್ದು ಕೊಳಚೆ ನೀರು ಮಡುಗಟ್ಟಿದೆ. ಕಾಲುವೆಯ ತುಂಬೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ತುಂಬಿದ್ದು ಸಮರ್ಪಕವಾಗಿ ಚರಂಡಿಯ ನೀರು ಹರಿಯುತ್ತಿಲ್ಲ. ಅಲ್ಲಿನ ನಿವಾಸಿಗಳ ವಸತಿ ಪ್ರದೇಶಗಳಿಂದ ಬರುವ ತ್ಯಾಜ್ಯ ನೀರು ದುರ್ನಾತದಿಂದ ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಈ ಬಗ್ಗೆ ಪುರಸಭೆ ಹಾಗೂ ಒಳಚರಂಡಿ ಮಂಡಳಿ ಅಧಿಕಾರಿಗಳು ಹಲವು ಬಾರಿ ದೂರು ನೀಡಿದರೂ ಗಮನ ಹರಿಸುತ್ತಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಕೆಎನ್ ಹರೀಶ್ ಮಾತನಾಡಿ ಪುರಸಭೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಎರ್ರ ಕಾಲುವೆ ಸಮೀಪದಲ್ಲಿರುವ ಕೊಳಚೆ ಬಾವಿಗೆ ಚರಂಡಿ ನೀರು ಸೇರುವ ಭೀತಿ ನಾಗರಿಕರು ಅನುಭವಿಸುತ್ತಿರುವ ನೋವಿನ ಬಗ್ಗೆ ತಿಳಿಸಿದರು. ಪಟ್ಟಣದಲ್ಲಿ 23ನೇ ವಾರ್ಡಿನಲ್ಲಿ ಹರಿಯುವಂಥ ಎರಗಾಲುವೆ ಒಂದು ಕಾಲುವೆ ಇದೆ. ಆ ಕಾಲುವೆಯಲ್ಲಿ ಎಷ್ಟೇ ಸಾರಿ ನಾವು ಪುರಸಭೆಗೆ ಮನವಿ ಕೊಟ್ಟಿದ್ದೀವಿ ಕೂಡ ಆ ಎರಗಾಲುವೆಯನ್ನು ಸ್ವಚ್ಛ ಮಾಡಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕೆಂತಂದರೆ ಮಳೆಗಾಲ ಬಂದ ತಕ್ಷಣ ಅದು ಪೂರ್ತಿ ತುಂಬ್ಕೊಂಡ್ಬಿಡುತ್ತೆ. ತುಂಬ್ಕೊಂಡ ತಕ್ಷಣ ಅದನ್ನು ಪ್ಲಾಸ್ಟಿಕ್ ಬಾಟಲಿಗಳು, ಕಸ ಕಡ್ಡಿ, ಹೂವು ಎಲ್ಲ ಸೇರ್ಕೊಂಡ್ಬಿಟ್ಟು ನೀರು ಹರಿದಿರ ತಿಂಗಳಗಟ್ಟಲೆ ನೀರು ನಿಂತ್ಕೊಳ್ಳೋ ಥರದ್ರಿಂದ ಏನಾಗ್ತಾಯಿದೆ ಅಂತಂದರೆ ಈಗ ಅನೇಕ ರೀತಿಯ ರೋಗಗಳಿಗೆ ಕಾರಣ ಆಗ್ತಾ ಇದೆ. ಈಗ ಸೊಳ್ಳೆಗಳು ಎಷ್ಟು ಸೊಳ್ಳೆಗಳು ಇರ್ತಂದ್ರೆ ಆ ರಸ್ತೆಯಲ್ಲಿ ಓಡಾಡಲಿಕ್ಕೆ ಅಲ್ಲೇ ಆಗೋದಿಲ್ಲ. ಇದರ ಬಗ್ಗೆ ಎಷ್ಟೇ ಬಾರಿ ನಾವು ಮನವಿ ಮಾಡಿದ್ರು ಪುರಸಭೆ ಮುಖ್ಯಾಧಿಕಾರಿ ಆಗಿರ್ಬೋದು ಇಲ್ಲ ಸಿಬ್ಬಂದಿಯವರಾಗಲಿ ಹೆಚ್ಚು ಎತ್ಕೊಂಡು ಅದು ಸ್ವಚ್ಛ ಮಾಡೋ ಕೆಲಸ ಆಗ್ತಾ ಇಲ್ಲ. ಈಗಲಾದರೂ ಅದನ್ನು ಸ್ವಚ್ಛಗೊಳಿಸ್ಬೇಕಂತಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ಯಾಕಂತಂದರೆ ಆ ಅಕ್ಕಪಕ್ಕದ ಮನೆಗಳು ಹರಿದಾರೋ ಅವರು ನಿರಂತರವಾಗಿ ಆ ಚರಂಡಿಯಿಂದ ಬರುವಂಥ ವಾಸನೆಯಿಂದ ನಿಜವಾಗ್ಲೂ ಅವರು ನರಕ ಯಾತನೆ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛಗೊಳಿಸಬೇಕಂತೇಳಿ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಲ್ಲದೆ ಪುರಸಭೆ ಅಧಿಕಾರಿಗಳು ಗಮನ ಹರಿಸಿ ಚರಂಡಿ, ಬೀದಿ ದೀಪ, ಕುಡಿಯುವ ನೀರಿನಂತಹ ಸಮಸ್ಯೆಗಳನ್ನು ತುರ್ತಾಗಿ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.